Hi students. This is a new channel from the State Cup Institution, exclusive for the KPSC examination. Okay. ಈ ಚಾನಲ್ ಅಂದ್ರೆ ಏನಂದ್ರೆ ಲೈಕ್ ಅದೇ ಯಾವುದೇ ಎಕ್ಸಾಮ್ ಬಗ್ಗೆ KPSC ಅವ್ರ KE ಎಕ್ಸಾಮ್ ನೋಟಿಫಿಕೇಶನ್ ಬಗ್ಗೆ ಅಪ್ಡೇಟ್ ಹಾಕ್ತೀವಿ. ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಓಕೆನಾ. ಇಟ್ ಈಸ್ ನಾಟ್ ಓನ್ಲಿ KPSC ಅವ್ರ KE, ಈವನ್ UPSC ಇರ್ಬೋದು, ಸಮ್ ಅದರ್ NDA ಎಕ್ಸಾಮ್ ಇರ್ಬೋದು, CDS ಇರ್ಬೋದು, CIPF ಇರ್ಬೋದು, ಎಲ್ಲ ಎಕ್ಸಾಮನ್ನು ಲೈಕ್ GK ಪೇಪರ್ ಲೈಕ್ GS ಜನರಲ್ ಸ್ಟಡೀಸ್ ಏನಿರುತ್ತಲ್ಲ, ಸೊ ಎಲ್ಲ ಎಕ್ಸಾಮ್ಗೂ ಲೈಕ್ ಅಂದರೆ ಸೇಮ್ ಸಿಲೆಬಸ್ ಇರುತ್ತೆ, ಬಟ್ ಡಿಫ್ರೆನ್ಸ್ ಓನ್ಲಿ ಇನ್ ಪ್ಯಾಟರ್ನ್ ಆಫ್ ದ ಕ್ವಶನ್ಸ್, ರೈಟ್. ಲೈಕ್ ಫಾರ್ ಎಕ್ಸಾಂಪಲ್ ಈಗ ಸಿ ಗ್ರೂಪ್ಗೆ ಕರ್ನಾಟಕ KPSC ಸಿ ಗ್ರೂಪ್ಗೆ ಸ್ವಲ್ಪ ಪ್ಯಾಟರ್ನ್ ಆಫ್ ದ ಕ್ವಶನ್ಸ್ ಸ್ವಲ್ಪ ಸ್ಲೈಟ್ಲಿ ಈಸಿನ ಇರ್ಬೋದು, moderate ಇರ್ಬೋದು, ಬಟ್ ವೆನ್ ಇಟ್ ಕಮ್ಸ್ ಟು UPSC ಎಕ್ಸಾಮಿನೇಷನ್ ಮೋರ್ ಅನಾಲಿಟಿಕಲ್ ಅಲ್ವಾ. ಸೊ ಅದಕ್ಕೆ ಬಟ್ ಏನು ಥಿಂಗ್ ಏನಂದ್ರೆ ಇಲ್ಲಿ ನೀವು ಲೈಕ್ ಈಗ ಫಾರ್ ಎಕ್ಸಾಂಪಲ್ ಪೊಲಿಟಿನ ತಗೊಳ್ಳಿ, ಓಕೆನಾ. ಇಲ್ಲೂ ಫಂಡಮೆಂಟಲ್ ರೈಟ್ಸ್ ಕೇಳ್ತಾರೆ KPSC ಅಲ್ಲಿ, UPSC ಅಲ್ಲೂ ಫಂಡಮೆಂಟಲ್ ರೈಟ್ಸ್ ಕೇಳ್ತಾರೆ ಅಲ್ವಾ. ಬಟ್ ಇಲ್ಲಿ ಸ್ವಲ್ಪ ಇನ್ ಡೆಪ್ತ್ ಇರುತ್ತೆ, ಇಲ್ಲಿ ಸ್ವಲ್ಪ ಸ್ಟೆಟಿಕ್ ಜಾಸ್ತಿ ಅಂದ್ರೆ ಲೈಕ್ ಜಾಸ್ತಿ ಮೇಲಿಗೆ ನೀವು ಓದ್ಕೊಂಡು ಸಾಕಾಗುತ್ತೆ. ಬಟ್ ಇವಾಗ ನೀವು ಟ್ರೆಂಡ್ ನೋಡ್ತಾ ಇದ್ರೆ ಸಮ್ ಅದರ್ ಸ್ಟೇಟ್ ಲೆವೆಲ್ ಎಕ್ಸಾಮ್ ಅಲ್ಲಿ ಪ್ಯಾಟರ್ನ್ ಆಫ್ ದ ಕ್ವಶನ್ಸ್ ತುಂಬಾ ಡಿಫ್ರೆಂಟ್ ಆಗ್ತಾ ಇದೆ, ಅಂದ್ರೆ ಇಲ್ಲೂ ಅನಾಲಿಟಿಕಲ್ ಬರ್ತಾ ಇದೆ, ಹಾಗೆ ಕ್ವಶನ್ಸು ತುಂಬಾ ಡಿಫ್ರೆಂಟ್ ಮತ್ತೆ ಟಫ್ನೆಸ್ ಜಾಸ್ತಿ ಆಗ್ತಿದೆ ಅಲ್ವಾ. ಸೊ ಅದಕ್ಕೆ ನಾವೇನ್ ಮಾಡಬೇಕು ಅಂದ್ರೆ ಇವಾಗ ಎಲ್ಲ ಎಕ್ಸಾಮ್ಸ್ದು ಪ್ರೀವಿಯಸ್ ಇಯರ್ನ ಸಾಲ್ವ್ ಮಾಡಿದ್ರೆ ನಮ್ಮ ಕಾನ್ಫಿಡೆನ್ಸು ಬಿಲ್ಡ್ ಆಗುತ್ತೆ, ನಮ್ಮ ನಾಲೆಜು ಗೇನ್ ಆಗುತ್ತೆ, ಹಾಗೆ ವೇರಿಯಸ್ ಕ್ವಶನ್ ಪೇಪರ್ನ ಅಂದ್ರೆ ಎಷ್ಟೇ ಎಕ್ಸಾಮ್ ಟಫ್ ಬರಲಿ ನಾವು ಅದನ್ನ ಸಾಲ್ವ್ ಮಾಡ್ತೀನೋ ಅನ್ನೋ ರಿಯಲ್ ಎಕ್ಸಾಮ್ ಅಲ್ಲಿ ನಮಗೆ ಆ ಕಾನ್ಫಿಡೆನ್ಸ್ ಆಟೋಮೆಟಿಕಲ್ ಬಿಲ್ಡ್ ಆಗುತ್ತೆ ಅಲ್ವಾ. ವೆನ್ ವಿ ಸಾಲ್ವ್ ಟಫ್ ಕ್ವಶನ್ಸ್ ನ ಸಾಲ್ವ್ ಮಾಡಿದಾಗ ಇವಾಗ. ಸೊ ಅದಕ್ಕೆ ನಾವು ಅದನ್ನ ತಲೆಯಲ್ಲಿ ಇಟ್ಕೊಂಡು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಈ ಚಾನಲ್ನ ಇವಾಗ ಲಾಂಚ್ ಮಾಡಿದ್ವಿ. ಅದಕ್ಕೆ ನೀವು ತಪ್ಪದೆ ಸಬ್ಸ್ಕ್ರಿಪ್ಷನ್ ಆಗಿ ಡೈಲಿ ಫಾಲೋ ಮಾಡಿ. ನಾವು ಇವಾಗ ಸ್ಟೇಟ್ ಲೆವೆಲ್ ಅಂದ್ರೆ ಈಸಿಯಿಂದಾನೇ ಇರಲಿ ಅಂತಾನೆ ಫಸ್ಟ್ ಸ್ಟಾರ್ಟಿಂಗು ಈಸಿ ಕ್ವಶನ್ಸ್ ಅನ್ನೇ ಲೈಕ್ ಅಂದ್ರೆ ಈಗ PSI ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನೇ ಸ್ಟಾರ್ಟ್ ಮಾಡಿದ್ದೀವಿ. ಈಗ ನಿಮ್ ಕಮಿಂಗ್ ಲ್ಯಾಂಡ್ ಸರ್ವೆ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ, ಸಮ್ ಅದರ್ ಗ್ರೂಪ್ ಸಿ ಎಕ್ಸಾಮ್, ಕಮಿಂಗ್ PSI ಎಕ್ಸಾಮ್ ಆಲ್ಸೋ, ಇದೆಲ್ಲದಕ್ಕೂ ಓವರ್ ಆಲ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ಈಗ ಲೆಟ್ಸ್ ಸಿ ಫಸ್ಟ್ ಕ್ವಶನ್. ಈಗ ಸ್ಟಾರ್ಟಿಂಗ್ ಅಂದ್ರೆ ಜವಾಹರ್ಲಾಲ್ ನೆಹರು, ಜೋಸೆಫ್ ಬ್ರೋಜೋ ಟಿಟೋ ಮತ್ತು ಡ್ಯಾಶ್ ಅವರು ಅಲಿಪ್ತ ಚಳುವಳಿಯ ಸ್ಥಾಪಕ ಪಿತಾಮಹರು. ಬೇಸಿಕಲಿ ಇಲ್ಲಿ ಕೇಳಿದ್ದಾರೆ ಅಂದ್ರೆ ಇಲ್ಲಿ ಅಂದ್ರೆ ನಾನ್ ಅಲೈನ್ಮೆಂಟ್ ಸ್ಥಾಪನೆ ಆದಾಗ ಯಾರ್ಯಾರು ಫೌಂಡಿಂಗ್ ಫಾದರ್ ಆಗಿದ್ರು ಅಂತ ಕೇಳಿದ್ದಾರೆ. ಬಟ್ ಒಂದೇನು ಅಂದ್ರೆ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇಲ್ಲಿ ನಾನು ಇಲ್ಲಿ ಕ್ವಶನ್ ಡಿಸ್ಪ್ಲೇ ಮಾಡಿದಾಗ ವಿಡಿಯೋನ ಪಾಸ್ ಮಾಡಿಬಿಟ್ಟು ಆನ್ಸರ್ ಮಾಡಿ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನಿಮ್ಮ ನಾಲೆಜ್ ಟೆಸ್ಟ್ ಆಗುತ್ತೆ ಇಲ್ಲಿ ಅಲ್ವಾ. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಅಥವಾ ನೀವು ಓದಿದ್ದನ್ನ ಮರ್ತಿರ್ಬೋದು ಸಮ್ಟೈಮ್ಸ್, ಇಲ್ಲ ನಿಮ್ಗೆ ರಿವೈಸ್ ಆದಂಗೆ ಆಗುತ್ತೆ. ಅವಾಗ ನೀವು ಯಾವಾಗ ಲೈಕ್ ನೀವು ಕ್ವಶನ್ ಕರೆಕ್ಟಾಗಿ ಸಾಲ್ವ್ ಮಾಡಿದಾಗ ನಿಮ್ಗೆ ಕಾನ್ಫಿಡೆನ್ಸ್ ಆಟೋಮೆಟಿಕಲಿ ಬಿಲ್ಡ್ ಆಗುತ್ತೆ. ಸೊ ಅದಕ್ಕೆ ತಪ್ಪರೆ ನೀವು ಓನ್ ಆಗಿ ನಾನು ಆನ್ಸರ್ ಹೇಳೋಕ್ಕಿಂತ ಮುಂಚೆ ನೀವೇ ಕ್ವಶನ್ನ ಸಾಲ್ವ್ ಮಾಡಿ ಟ್ರೈ ಮಾಡಿ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಗುಲಾಬ್ ಅಬ್ದೆಲ್ ನಾಸೆರ್, ಓಕೆನಾ. ಆಪ್ಷನ್ ಎ. ಇಲ್ಲಿ ನಾ ಆಲ್ರೆಡಿ ಇದಕ್ಕೆ ಏನೇನು ಕಂಟೆಂಟ್ ಬೇಕು, ಯಾವಾಗ ಮ್ಯಾಮ್ ಸ್ಟಾರ್ಟ್ ಆಯಿತು, ಅವಾಗ ಯಾರ್ಯಾರು ಇದು ಲೈಕ್ ಫೌಂಡಿಂಗ್ ಮೆಂಬರ್ ಇದ್ರು ರ್ಯಾಮಂದು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಓಕೆನಾ. ದೆನ್ ಈಗ 16th ಫಿನಾನ್ಸ್ ಕಮಿಷನ್ ಶೆಲ್ ಸಬ್ಮಿಟ್ ಇಟ್ಸ್ ರಿಪೋರ್ಟ್ ಫಾರ್ ದ ಫಾಲೋವಿಂಗ್ ಪೀರಿಯಡ್. ಈಗ ನಾನು ಇಲ್ಲಿಗೆ ನೋಡಿ ಇವಾಗ ಏನು ಅಂದರೆ ಲೈಕ್ ಅದೇ ಎಕ್ಸಾಮ್ ಅಲ್ಲಿ ಫಿನಾನ್ಸ್ ಕಮಿಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್, ಓಕೆನಾ. ಇವಾಗ ವೆದರ್ ಇಸ್ ಸ್ಟೇಟ್ ಫಿನಾನ್ಸ್ ಕಮಿಷನ್ ಇರ್ಬೋದು, ಇವನ್ ಫಿನಾನ್ಸ್ ಕಮಿಷನ್, ನ್ಯಾಷನಲ್ ಫಿನಾನ್ಷಿಯಲ್ ಕಮಿಷನ್ ಇರ್ಬೋದು, ಬೋತ್ ಕಾನ್ಸ್ಟಿಟ್ಯೂಷನ್ ಬಾಡೀಸ್ ಆಗಿದ್ದರಿಂದ ಎಕ್ಸಾಮಿನರು ಇದ್ರ ರಿಲೇಟೆಡ್ ಆರ್ಟಿಕಲ್ಲು ಕೇಳ್ತಾರೆ, ಇದ್ರ ರಿಲೇಟೆಡ್ ಫಂಕ್ಷನ್ಸು ಕೇಳ್ತಾರೆ, ಹಾಗೆ ಇದ್ರ ಫೀಚರ್ಸು ಕೇಳ್ತಾರೆ. ಹಾಗೆ ಮತ್ತೊಂದು ಏನು ಅಂದ್ರೆ ಈಗ ನಿಮ್ಗೆ ಇಲ್ಲಿ ಯಾವ ಫಾಲೋವಿಂಗ್ ಪೀರಿಯಡ್ ಅನ್ನ ಕೇಳಿದಾರಲ್ವಾ, ಇದು ಈಸಿ ಸ್ಟೇಟ್ ಆಫ್ ಕ್ವಶನ್ ಆಗಿರೋದ್ರಿಂದ ನೀವು ಆನ್ಸರ್ ಮಾಡ್ಬೋದು ಅಲ್ವಾ. ಬಟ್ ಟಫ್ನೆಸ್ ಆಫ್ ದ ಕ್ವಶನ್ಸ್ ಹೆಂಗಾಗುತ್ತೆ ಅಂದ್ರೆ ನೀವು ಅದಕ್ಕೆ ಏನ್ ಮಾಡ್ಬೇಕು ಏನಂತಂದ್ರೆ ಡಿಫ್ರೆಂಟ್ ಅಂದ್ರೆ ಈಗ ಫಾಸ್ಟ್ ಫಿನಾನ್ಸ್ ಕಮಿಷನ್ ಚೇರ್ಮನ್ ಕೇಳ್ಬೋದು ಇಲ್ಲಿ. ಈಗ ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು ಅಂತ ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡಿಬಿಟ್ಟು ಇಲ್ಲಿ ಅವ್ರನ್ನ ಫಾರ್ಮರ್ ಚೇರ್ಮನ್ ನೇಮ್ ಕೊಟ್ಟಿರ್ಬೋದು. ಸೊ ಅದಕ್ಕೆ ನೀವು ಇವಾಗ ಯಾವುದೇ ಫಿನಾನ್ಸ್ ಕಮಿಷನ್ ಬಗ್ಗೆ ಕರೆಂಟ್ ಅಫೇರ್ಸ್ ಓದ್ತಾ ಇದ್ದೀರಾ ಅಥವಾ ಆರ್ಟಿಕಲ್ ಓದ್ತಾ ಇದ್ದೀರಾ ಅಂದ್ರೆ ಒಂದು ಸ್ವಲ್ಪ ತಿಳ್ಕೊಳ್ಬೇಕಾದ ಸಂಗತಿ ಏನು ಅಂದ್ರೆ ಈಗ 13th, 14th, 15th, 16th ಯಾರ್ಯಾರು ಚೇರ್ಮನ್ ಇದ್ದಾರೆ ಯಾವ ಇಯರ್ಗೆ ಅಪ್ಲೈ ಆಗತ್ತಂತ
ನೀವು ನೋಡ್ಕೊಂಡು ಓದಬೇಕಾಗತ್ತೆ. ಓಕೆನಾ? ಇಲ್ಲಿ ಬಂದ್ಬಿಟ್ಟು ಆಪ್ಷನ್ ಟಿ. ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾನ್ ನಾಮಿನೇಟ್ 10 members to the Rajya Sabha, 10 members to the Lok Sabha, 10 members to the 12 members to the Rajya Sabha, 1/4 of the total members to the Rajya Sabha. ಓಕೆನಾ? ಇಲ್ಲಿ ಇವಾಗ ಈ ಕ್ವಶನ್ಸ್ ಏನಾಗಿದೆ ಅಂದ್ರೆ, ನಿಮ್ಗೊಂದು ಮೇಜರ್ ಅಪ್ಡೇಟ್ ಅಂದ್ರೆ ಈ ಕ್ವಶನ್ ರಿಲೇಟೆಡ್. ಟೋಟಲಿ ಪ್ರೆಸಿಡೆಂಟ್ ಆಫ್ ನಾಮಿನೇಟ್ 2 members to the Lok Sabha, 12 members to the Rajya Sabha. ಓಕೆನಾ? ಪ್ರೆಸಿಡೆಂಟು 2 ಮೆಂಬರ್ನ ಲೋಕಸಭೆಗೆ ಆಯ್ಕೆ ಮಾಡ್ತಾ ಇದ್ರು, 12 ಮೆಂಬರ್ಸ್ ರಾಜ್ಯಸಭಾನ ಆಯ್ಕೆ ಮಾಡ್ತಾರೆ. ಯಾಕೆ ಮಾಡ್ತಾ ಇದ್ರು ಅಂತ ಯಾಕೆ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳಿದೆ ಅಂದ್ರೆ, ಇವಾಗ ರೀಸೆಂಟ್ ಆಗಿ 104th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್, ಓಕೆನಾ, ಇದ್ರ ಪ್ರಕಾರ ಏನಂದ್ರು, ಏನ್ ಲೋಕಸಭೆಗೆ 2 members ಆಂಗ್ಲೋ ಇಂಡಿಯನ್ ನ ಆಯ್ಕೆ ಮಾಡ್ತಾ ಇದ್ರಲ್ಲ, ಇವಾಗ 104th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪ್ರಕಾರ ಅದನ್ನ ಇವಾಗ ರಿಮೂವ್ ಮಾಡಿದ್ದಾರೆ. ಓಕೆನಾ? ಅದಕ್ಕೆ ಇಲ್ಲಿ ಕೇವಲ 12 members ಟು ದ ರಾಜ್ಯಸಭಾ. ಓಕೆನಾ? ಇದು ಮಾತ್ರ ಅಪ್ಲೈ ಆಗತ್ತೆ. ಪ್ರೆಸಿಡೆಂಟ್ ಓನ್ಲಿ 12 members ನಾಮಿನೇಟ್ ಟು ದಿ ರಾಜ್ಯಸಭಾ. ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಸಿ ಆಗತ್ತೆ. ಓಕೆನಾ? ಹಾಗೆ ಇನ್ನೊಂದು ಸಂಗತಿ ಏನು ಅಂದ್ರೆ, ನೀವು ಇವಾಗ ಏನ್ ಕಾನ್ಸ್ಟಿಟ್ಯೂಷನ್ ರೀಸೆಂಟ್ ಅಮೆಂಡ್ಮೆಂಟ್ ಆಗಿರುತ್ತಲ್ಲ, ಅದ್ರಿಂದ ನೀವು ಕರೆಕ್ಟ್ ಆಗಿ ಅಪ್ಡೇಟ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ 100 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಯಾವುದು, 101 ಯಾವುದು, 102 ಯಾವುದು, 103 ಯಾವುದು, 104 ಯಾವುದು, ಇದು ನೀವು ಡಿಫ್ರೆಂಟ್ ಅಮೆಂಡ್ಮೆಂಟ್ ಕೊಟ್ಬಿಟ್ಟು ಇಲ್ಲಿ ಹೊಂದಿಸಿ ಬರೀರಿ ಅಂತ ಡಿಫ್ರೆಂಟ್ ವೇದಲ್ಲಿ ಕ್ವಶನ್ಸ್ ಅನ್ನ ಪ್ರೇ ಮಾಡಿರ್ತಾರೆ. ಓಕೆನಾ? ಹಾಗೆ ಭಾರತೀಯ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿರುವುದಿಲ್ಲ. ಇಲ್ಲಿ ಆಪ್ಷನ್ಸ್ ಎ ಬಂದ್ಬಿಟ್ಟು, ಭಾರತೀಯ ಚುನಾವಣಾ ಆಯೋಗ ಸಂವಿಧಾನದ ಶಾಶ್ವತ ಸಂಸ್ಥೆಯಾಗಿದೆ. ಆಪ್ಷನ್ ಬಿ ಬಂದ್ಬಿಟ್ಟು, ಇದನ್ನು ಜನವರಿ 25, 1950 ರಂದು ಸಂವಿಧಾನದ ಅನುಗುಣವಾಗಿ ಸ್ಥಾಪಿಸಲಾಗಿದೆ. ಹಾಗೆ ಆಪ್ಷನ್ ಸಿ ಬಂದ್ಬಿಟ್ಟು, ರಾಷ್ಟ್ರಪತಿಯವರು ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಿಸುತ್ತಾರೆ. ಆಪ್ಷನ್ ಡಿ ಬಂದ್ಬಿಟ್ಟು, ಅವರ ಅಧಿಕಾರದ 5 ವರ್ಷ ಅಥವಾ 62 ವರ್ಷದ ವಯಸ್ಸಿನವರೆಗೆ ಯಾವುದೇ ಮೊದಲು ಅದು ಹೊಂದಿರುತ್ತಾರೆ. ಅಂದರೆ ದೇ ಹ್ಯಾವ್ ಎ ಟೆನ್ಯೂರ್ ಆಫ್ 5 years ಆರ್ ಅಪ್ ಟು ದ ಏಜ್ ಆಫ್ 62 years, ವಿಚ್ ಎವರ್ ಈಸ್ ಅರ್ಲಿಯರ್. ಓಕೆನಾ? ಇವಾಗ ನಾನಿಲ್ಲಿ ಆನ್ಸರ್ನ ಕೊಟ್ಟಿದ್ದೀನಿ. ಅಂದ್ರೆ ಲೈಕ್ ಯಾವಾಗ ಎಲೆಕ್ಷನ್ ಕಮಿಷನ್ ಫಾರ್ಮೇಶನ್ ಆಗಾಯ್ತು, ಯಾವಾಗ ಯಾವ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇದರ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಅದರ ಅಂಡರ್ ಬರುತ್ತೆ, ಹಾಗೆ ಇದು ಮಲ್ಟಿ ಮೆಂಬರ್ ಬಾಡಿನ ಅಥವಾ 1 member ಬಾಡಿನ ಅಥವಾ ಇದ್ರ ಫ್ಯೂಚರ್ಸ್ ಅಂದ್ರೆ ಎಷ್ಟು ಅವ್ರದ್ದು ಟೆನ್ಯೂರ್ ಇರುತ್ತೆ, 6 years, 20, 65, ಇದೆಲ್ಲ ನೀವು ಓದ್ಕೊಳ್ಬೇಕಾಗುತ್ತೆ. ಮತ್ತೊಂದು ಏನು ಅಂದ್ರೆ, ನೀವು ಪೊಲಿಟಿ ಸೆಕ್ಷನ್ ನ ಜಾಸ್ತಿ ಓದ್ಬೇಕಿದ್ರೆ ವೇರಿಯಸ್ ಕಾನ್ಸ್ಟಿಟ್ಯೂಷನ್ ಬಾಡೀಸ್ ಹಾಗೆ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಇದ್ರ ರಿಲೇಟೆಡ್ ಲೈಕ್ ಯಾವ್ಯಾವ ಬಾಡೀಸ್ ಇದೆಯಲ್ಲ, ಎಲೆಕ್ಷನ್ ಕಮಿಷನ್ ಇರ್ಬೋದು, CAG ಇರ್ಬೋದು, ಸಮ್ ಅದರ್ ಲೈಕ್ ವೇರಿಯಸ್ ಬಾಡೀಸ್ ಮೆನ್ಷನ್ ಇದೆಯಲ್ಲ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಾನ್ ಕಾನ್ಸ್ಟಿಟ್ಯೂಷನ್ ಬಾಡೀಸ್ ಅಲ್ಲಿ, ಅದರದ್ದು ಪ್ರತಿಯೊಂದು ಆರ್ಟಿಕಲ್ ನ ನೆನಪಿರಬೇಕು, ಟೆನ್ಯೂರ್ಗಳು ನೆನಪಿರಬೇಕು, ಅದರ ಫಂಕ್ಷನ್ಸು, ಕೆಲವೊಂದು ಫ್ಯೂಚರ್ಸು, ಹಾಗೆ ಅದನ್ನ ಯಾರು ಅಪಾಯಿಂಟ್ ಮಾಡ್ತಾರೆ, ಅಪಾಯಿಂಟ್ಮೆಂಟ್ ಅಲ್ಲಿ ಯಾವ್ಯಾವ ಕಮಿಟಿಗಳಲ್ಲಿ, ಅಪಾಯಿಂಟ್ಮೆಂಟ್ ಕಮಿಟಿಗಳಲ್ಲಿ ಯಾರ್ಯಾರು ಮೆಂಬರ್ಸ್ ಇರ್ತಾರೆ, ಅವೆಲ್ಲ ನಿಮಗೆ ನಾಲೆಜ್ ಇರಬೇಕು. ಓಕೆನಾ? ಅಂದಾಗ ಮಾತ್ರ ನೀವು ಈ ಕ್ವಶನ್ಸ್ ಇಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ಇದೆ. ಓಕೆ, ಮತ್ತೆ ಮುಂದಿನ ಅಂದ್ರೆ ಕ್ವಶನ್ಸ್ ಸಿ ಗ್ರೂಪ್ ಅಥವಾ ಸಮ್ ಅದರ್ KS ಎಕ್ಸಾಮಿನೇಷನ್ ಇಲ್ಲಿ ಡಿಫ್ರೆಂಟ್ ವೇದಲ್ಲಿ ಇರುತ್ತೆ. ತುಂಬಾ ಅನಾಲಿಟಿಕಲ್, ತುಂಬಾ ಡೆಪ್ತ್ ಆಗಿರೋದ್ರಿಂದ ನಿಮಗೆ ಎಲ್ಲ ನಾಲೆಜು ಇರಬೇಕಾಗುತ್ತೆ. ಬಟ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಯಾವುದೇ ಕಾರಣಕ್ಕೂ ನಿಮ್ಮ ತಲೆಯಲ್ಲಿ ಇರಬೇಕು. ಯಾವೇ CAG ಯಾವ ಕಾನ್ಸ್ಟಿಟ್ಯೂಷನ್, ಫಾರ್ ಎಕ್ಸಾಂಪಲ್ 140A, ಹಾಗೆ ಅಟಾರ್ನಿ ಜನರಲ್ ಯಾವುದು, ಹೀಗೆ ಡಿಫ್ರೆಂಟ್ ಕೈಂಡ್ ಆಫ್ ಆರ್ಟಿಕಲ್ಸ್ನ ನೀವು ತಲೆಯಲ್ಲಿ ಮಗಪ್ ಆಲ್ರೆಡಿ ಮಾಡಿಟ್ಕೊಂಡಿರ್ಬೇಕು. ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಏನು ಅಂದ್ರೆ, ಇಲ್ಲಿ ನಿಮ್ಮ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಕೇಳಿದ್ದಾರೆ. ಮತ್ತೊಂದು ವಿಚಾರ ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇಲ್ಲಿ ಅಂದ್ರೆ ಪೊಲಿಟಿ ಅಂತ ಬಂದಾಗ ಒಂದು DPSP ಹಾಗೆ ಫಂಡಮೆಂಟಲ್ ರೈಟ್ಸ್ ಹಾಗೆ ಫಂಡಮೆಂಟಲ್ ಡ್ಯೂಟೀಸ್ ಇದೇನಿದೆಯಲ್ಲ, ಅಂದ್ರೆ ಲೈಕ್ ಈ 3 ಮೇಜರ್ ಪೋರ್ಷನ್ ನ ಪ್ರತಿಯೊಂದು ಆರ್ಟಿಕಲ್ಸು ನಿಮ್ಮ ತಲೆಯಲ್ಲಿ ಮಗಪ್ ಇರಬೇಕು. ಓಕೆನಾ? ಯಾವುದೇ ಎಕ್ಸಾಮ್ ತಗೊಳ್ಳಿ, ಫ್ರಾಮ್ PC ಟು DC, ಓಕೆನಾ, ಯಾವುದೇ ಎಕ್ಸಾಮ್ ನೀವು ತಗೊಂಡ್ರು ಯಾವುದೇ ಅಟ್ಲೀಸ್ಟ್ 3 to 4 ಕ್ವಶನ್ ಈ 3 ಏರಿಯಾದಿಂದ ನಿಮಗೆ ಬಂದೇ ಬರುತ್ತೆ. ಅದಕ್ಕೆ ಯಾವ ಫಂಡಮೆಂಟಲ್ ರೈಟ್ಸ್ ಯಾವ್ದು ಏನೇನು ಹೇಳುತ್ತೆ, ಪ್ರತಿಯೊಂದು ಆರ್ಟಿಕಲ್ಸು ಯಾವ ಕಾನ್ಸ್ಟಿಟ್ಯೂಷನ್ ಯಾವ ಅಮೆಂಡ್ಮೆಂಟ್ ಇಂದ ಯಾವ್ಯಾವ ಲೈಕ್ 44th ಇಂದ 42nd ಇಂದ 86th ಇಂದ 91st ಇಂದ ಯಾವ್ಯಾವ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ ಆರ್ಟಿಕಲ್ ಆಡ್ ಆಗಿದೆ ಅಂತ
ಯಾವ ಆರ್ಟಿಕಲ್ ಆಡ್ ಆಗಿದೆ ಅಂತ ಅಂದ್ರೆ ನೀವು ಅದನ್ನ ನೋಡ್ಕೊಂಡಿರ್ಬೇಕು, ರಿವೈಸ್ ಮಾಡ್ಕೊಂಡಿರ್ಬೇಕು. ಓಕೆನಾ. ಇಲ್ಲಿ ಇದೆ ಕ್ವಶನ್ ಏನಂದ್ರೆ ಅನುಚ್ಛೇದ 24, ಅನುಚ್ಛೇದ 17, ಅನುಚ್ಛೇದ 18, ಅನುಚ್ಛೇದ 16. ಓಕೆನಾ. ಈಗ ಇಲ್ಲಿ ನಿಮ್ಗೆ ಹೊಂದಿಸಿ ಬರೀರಿ ಕ್ವಶನ್ ಅನ್ನು ಕೇಳಿದ್ದಾರೆ. ಸಾರ್ವಜನಿಕ ಸೇವೆಗಳಲ್ಲಿ ಸಮಾನ ಅವಕಾಶ, ಬಿರುದುಗಳ ನಿಷೇಧ, ಕಾರ್ಖಾನೆ ಹಾಗೂ ಇತ್ಯಾದಿಗಳಲ್ಲಿ ಬಾಲಕಾರ್ಮಿಕರ ನಿಷೇಧ, ಅಸ್ಪೃಶ್ಯತೆ ನಿರ್ಮೂಲನೆ. ಅದಕ್ಕೆನಾ ಇದನ್ನು ನಿಮ್ಗೆ ಆಲ್ರೆಡಿ ನೀವು ಓದಿದ್ರೆ ಇದಕ್ಕೆ ನೀವು ಆನ್ಸರ್ನ ನೀವೇ ಫೈಂಡ್ ಔಟ್ ಮಾಡ್ಕೊಳ್ಳಿ. ಆಲ್ರೆಡಿ ಹೇಳ್ತಾ ಇದ್ದೀನಿ, ಆಪ್ಷನ್ ಬಿ ಇಸ್ ದ ಆನ್ಸರ್. ಓಕೆನಾ. ನೆಕ್ಸ್ಟ್ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ ಯಾವ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಏನೇನು ಹೇಳುತ್ತೆ ಅಂತ. ಸೊ ಓಕೆ, ಇವತ್ತಿಗೆ ಇಷ್ಟು ಸ್ಟೂಡೆಂಟ್ಸ್. ಈಗ ಮುಂದಿನ ಇದರಲ್ಲಿ ನಾನು ಇದನ್ನು ಮುಂದಿನ ಸೀರೀಸ್ನ ಕಂಟಿನ್ಯೂ ಮಾಡ್ತೀನಿ. ಅಂದರೆ ಇವಾಗ ಒಂದು 5 to 6 ಕ್ವಶನ್ನ ಸಾಲ್ವ್ ಮಾಡಿದ್ದೀನಿ. ಹಾಗೆ ಪೊಲಿಟಿ ಸೆಕ್ಷನಿಂದ PSI ಪ್ರಿವಿಯಸ್ ಇಯರ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸಾಲ್ವ್ ಮಾಡ್ತಾ ಹೋಗ್ತೀನಿ. ನೀವು ಡೈಲಿ ತಪ್ಪದೆ ಅಪ್ಡೇಟ್ ನೋಡ್ತಾ ಹೋಗಿ, ಆಯ್ತಾನಾ. ಇದು ನಿಮಗೆ ರಿವೈಸು ಆದಾಗ ಆಗುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಆಗುತ್ತೆ. ಓಕೆನಾ. ಓಕೆ, ಥ್ಯಾಂಕ್ ಯು.